ನಮಗೆ ಈ ಟೆಂಪರೇಚರ್ ಅಳಿಯಕ್ಕೆ ಥರ್ಮೋಮೀಟರ್ ಇದೆ, ಹಾರ್ಟ್ ಬೀಟ್ ಅಳಿಯಕ್ಕೆ ಸ್ಟೆಥೋಸ್ಕೋಪ್ ಇದೆ, ಸ್ಪೀಡ್ ಅಳಿಯಕ್ಕೆ ಸ್ಪೀಡೋಮೀಟರ್ ಇದೆ, ಈ ಲೈಟ್ ಅನ್ನ ಅಳಿಯಕ್ಕೆ ಫೋಟೋಮೀಟರ್, ಲೈಟ್ ಮೀಟರ್ ಇದೆ. ಆದ್ರೆ ಈ ಸಾಧನೆಯನ್ನ ಅಳಿಯಕ್ಕೆ ಸಾಧನಾ ಮೀಟರ್ ಅಂತ ಯಾವುದು ಇಲ್ಲ. ಸಾಧಾರಣ ಮನುಷ್ಯನ ಅಸಾಧಾರಣ ಸಾಧನೆ ಅಂತ ಶ್ಲಾಘನೆ ಮಾಡಬಹುದು ಅಷ್ಟೇ. ಸೊ ಬೇಸಿಕಲಿ ಸಾಧನೆಯನ್ನ ವರ್ಣಿಸ್ಬೋದು, ಅಳಿಯಕ್ಕಾಗಲ್ಲ. ಇವತ್ತಿನ ನಮ್ಮ ಸಾಧಕರ ಸಾಧನೆಯು ಹೀಗೆ. ಇವರ ಸಾಧನೆಯನ್ನ ಯಾವ ಕವಿಪಣಿನೂ ವರ್ಣಿಸಕ್ಕಾಗಲ್ಲ, ಯಾವ ಕಲಾವಿದನ ಕುಂಚವೂ ಬಣ್ಣಿಸಕ್ಕಾಗಲ್ಲ. ಇವರು ವಿಶೇಷಣಕ್ಕೂ ಮೀರಿದ ವಿಶೇಷತೆ ಉಳ್ಳವರು, ಗುಣವಾಚಕಕ್ಕೂ ಮೀರಿದ ಗುಣವಂತರು. ಸೊ ಲೆಟ್ಸ್ ವೆಲ್ಕಮ್ ಭಾರತದ ಹೆಮ್ಮೆ, ದಿ ಪ್ರೈಡ್ ಆಫ್ ಇಂಡಿಯಾ, ಡಾಕ್ಟರ್ ಎಸ್.ಪಿ. ಬಾಲಸುಬ್ರಹ್ಮಣ್ಯ. The claps never end when you are around. Such an honor to have you, sir. My pleasure. ಈ ವರ್ಷ SPB ಸರ್ನ ಸಿನಿ ಜೀವನದ 50ನೇ ವರ್ಷ. ಈ ಗೋಲ್ಡನ್ ವಾಯ್ಸ್ ನ ಗೋಲ್ಡನ್ ಜೂಬ್ಲಿನ ಸೆಲೆಬ್ರೇಟ್ ಮಾಡುವಂತ ಈ ಗೋಲ್ಡನ್ ಅವಕಾಶ ನಮಗೆ ವೀಕೆಂಡ್ ಉತ್ತರ ಮೇಲೆ ಸಿಕ್ಕಿದೆ. We feel so honored and privileged. Thank you, sir. Thank you so much. Most welcome, most welcome. So, ಡಾಕ್ಟರ್ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಅವರು, ಇವರ ಪೂರ್ಣ ಹೆಸರು ಶ್ರೀಪತಿ ಪಂಡಿತಾರಾಧ್ಯುಲ ಬಾಲಸುಬ್ರಹ್ಮಣ್ಯಂ. ಇವರ ಜನ್ಮದಿನ ಜೂನ್ 4, 1946, ಆಂಧ್ರ ಪ್ರದೇಶದ ಕೋನೆಟಂಪೇಟ ಇವರ ಜನ್ಮಸ್ಥಳ. ಇವರ ತಂದೆ ಹರಿಕಥಾ ವಿದ್ವಾಂಸರಾದ ಎಸ್.ಪಿ. ಸಾಂಬಮೂರ್ತಿ ಅವರು, ತಾಯಿ ಶಕುಂತಲಮ್ಮನವರು. ಇವರ ಇಬ್ಬರ ಹಿರಿಯ ಪುತ್ರ ಎಸ್.ಪಿ.ಬಿ. ಅವರು, ಇವರ ಧರ್ಮಪತ್ನಿ ಶ್ರೀಮತಿ ಸಾವಿತ್ರಿ ಅವರು, ಇವರ ಪುತ್ರಿ ಪಲ್ಲವಿ ಹಾಗೂ ಪುತ್ರ ಚರಣ್. ಇವರೊಬ್ಬ ಗಾಯಕರಾಗಿ ಸರಿಸುಮಾರು 40,000 ಹಾಡುಗಳನ್ನ ಹಾಡಿರುವ ಮಹಾನ್ ಗಾಯಕರು. ಇವರು ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ, ತುಳು, ಕೊಂಕಣಿ, ಒರಿಯಾ, ಅಸಾಮೀಸ್, ಬಡಗ, ಸಂಸ್ಕೃತ, ಬೆಂಗಾಲಿ, ಮರಾಠಿ, ಪಂಜಾಬಿ, ಇಂಗ್ಲಿಷ್. ಐ ಆಮ್ ಗೋಯಿಂಗ್ ಬ್ರೆತ್ಲೆಸ್ ಸರ್. ಹೀಗೆ 15 ಬೇರೆ ಬೇರೆ ಭಾಷೆಗಳಲ್ಲಿ ಹಾಡಿರುವ ಸರ್ವ ಭಾಷಾ ಗಾಯಕರು. ಚಿತ್ರಗೀತೆಗಳ ಜೊತೆಗೆ ಖಾಸಗಿ ಆಲ್ಬಮ್ಗಳು, ದೇವರ ನಾಮ, ಭಾವಗೀತೆ ಹಾಗೂ ಕರ್ನಾಟಿಕ್ ಹಾಗೂ ಹಿಂದೂಸ್ತಾನಿ ಶಾಸ್ತ್ರೀಯ ಗೀತೆಗಳನ್ನ, ಎಲ್ಲಾ ವಿಧವಾದ ಹಾಡುಗಳನ್ನ ಹಾಡಿರುವಂತ ಮಹಾನ್ ಗಾಯಕರು ಎಸ್.ಪಿ.ಬಿ. ಅವರು. ಗಾಯನದ ಜೊತೆಗೆ ಇವರೊಬ್ಬರು ಸಂಗೀತ ನಿರ್ದೇಶಕರು, ನಟರು, ಡಬ್ಬಿಂಗ್ ಕಲಾವಿದರು ಹಾಗೂ ಒಬ್ಬ ನಿರ್ಮಾಪಕರು ಕೂಡ. ಭಾರತ ಸರ್ಕಾರ ನೀಡಿರುವ ಪ್ರತಿಷ್ಠಿತ ನಾಗರಿಕ ಪ್ರಶಸ್ತಿಗಳಾದ ಪದ್ಮಶ್ರೀ 2001ರಲ್ಲಿ, ಪದ್ಮಭೂಷಣ್ 2011ರಲ್ಲಿ ಬಂದಿದೆ. ಇವರಿಗೆ 6 ರಾಷ್ಟ್ರ ಪ್ರಶಸ್ತಿಗಳು ಬಂದಿವೆ ಹಾಗೂ ಕರ್ನಾಟಕ, ಆಂಧ್ರ, ತಮಿಳುನಾಡು ರಾಜ್ಯ ಸರ್ಕಾರಗಳಿಂದ ಒಟ್ಟು 23 ರಾಜ್ಯ ಪ್ರಶಸ್ತಿಗಳು ಬಂದಿದೆ. ಎಸ್.ಪಿ. ಸಾರಿಗೆ ಪ್ರತ್ಯೇಕ ಯೂನಿವರ್ಸಿಟಿಗಳಿಂದ 4 ಡಾಕ್ಟರೇಟ್ಗಳು ಸಿಕ್ಕಿದೆ. ಸೊ ಡಿಸರ್ವ್ಡ್ಲಿ. ಕನ್ನಡ ನಾಡಿನ ರಾಜ್ಯೋತ್ಸವ ಪ್ರಶಸ್ತಿ, ಆರ್ಯಭಟ್ಟ ಪ್ರಶಸ್ತಿ, ವಿಶ್ವ ಗಾನಯೋಗಿ ಗೌರವ, ಆಂಧ್ರ ವಿಶ್ವವಿದ್ಯಾಲಯದಿಂದ ಕಲಾ ಪ್ರಪೂರ್ಣ ಗೌರವ, ಮಂತ್ರಾಲಯದ ಆಸ್ಥಾನ ವಿದ್ವಾನ್ ಗೌರವ, ತಮಿಳುನಾಡಿನ ಕಲೈಮಾಮಿಣಿ ಗೌರವ ಹಾಗೂ ಸಾಂಸ್ಕೃತಿಕ ಕಲಾ ಸಿರಿ ಗೌರವ, ಮುಂಬೈನಲ್ಲಿ ಮಿಯಾ ತಾನ್ಸೇನ್ ಪ್ರಶಸ್ತಿ, ಲತಾ ಮಂಗೇಶ್ಕರ್ ಪ್ರಶಸ್ತಿ, ಕೇರಳದ ಹರಿವರಾಸನಂ ಪ್ರಶಸ್ತಿ. ಹೀಗೆ ವಿವಿಧ ರಾಜ್ಯಗಳಲ್ಲಿ ಗೌರವಗಳ ಜೊತೆಗೆ ಫಿಲ್ಮ್ ಫೇರ್ ಪ್ರಶಸ್ತಿ, ಜೀವಮಾನ ಸಾಧನೆ ಪ್ರಶಸ್ತಿ ಪ್ರದಾನವಾಗಿರೋದು
ಇವರು ದೊರಕಿರೋ ಪ್ರಮುಖ ಪ್ರಶಸ್ತಿಗಳ ಗೌರವಗಳು ಕೆಲವು ಮಾತ್ರ. ರಮೇಶ್ ಎಸ್ ಸರ್, ವೀಕೆಂಡ್ ವಿತ್ ರಮೇಶ್ ಒಂದು ಎಪಿಸೋಡ್ ಆಯ್ತು. ಅದೇ ನಾನು ಹೋಗಿ ಅದೇ ಆಗಿರೋದು. ಇದೇನಾಗಿದೆ, ಒಂದು ಮಹಾಸಾಗರನ ಇಟ್ಕೊಂಡು ನಾವು 2 ಬಕೆಟ್ ಅಲ್ಲಿ ಫಿಲ್ ಮಾಡಕ್ ಟ್ರೈ ಮಾಡ್ತಿದೀವಿ. ಇದಷ್ಟೇ ಅಲ್ಲದೆ ಇಲ್ಲ, ಹೂಬಾಣ ಆದ್ರೂ ಕೂಡ ಒಬ್ಬನ್ ಇಟ್ಕೊಂಡು ಎಲ್ಲ ಪಕ್ಕದಿಂದ ಕೂಡ ಹೂಬಾಣಗಳಿಟ್ರೆ ಗಾಯ ಆಗತ್ತೆ. ಇದಷ್ಟೇ ಅಲ್ಲದೆ ಒಂದೇ ದಿನದಲ್ಲಿ ಕನ್ನಡದಲ್ಲಿ 17 ಹಾಡುಗಳು, ಒಂದೇ ದಿನದಲ್ಲಿ ತಮಿಳು ಹಾಗೂ ತೆಲುಗುನಲ್ಲಿ 19 ಹಾಡುಗಳು, ಒಂದೇ ದಿನದಲ್ಲಿ ಹಿಂದಿಯಲ್ಲಿ 16 ಹಾಡುಗಳನ್ನ ರೆಕಾರ್ಡ್ ಮಾಡಿದಂತ ಪ್ಲೇ ಬ್ಯಾಕ್ ಸಿಂಗರ್ ಅಂದ್ರೆ ನಮ್ಮ SPB ಅವರು. ಸರ್, ಹೂಬಾಣ ಸಾಕ ಸರ್? ಇನ್ನೂ ಇದೆ ಸರ್ ಮಾಡಿಲ್ಲ. ಕಿರುತೆರೆ ಇಲ್ಲ ಶೋಗಳ ಸಾರಥಿಯಾಗಿ. ಮೇ ಐ ಡಿಸ್ಟರ್ಬ್ ಯು? ಎಸ್ ಪ್ಲೀಸ್. ನನ್ಗೆ ನನ್ನ ಹೆಸರೇ ಜ್ಞಾಪಕ ಇಟ್ಕೊಳ್ಳೋದು ಕಷ್ಟ. ಇಷ್ಟು ವಿಷಯಗಳನ್ನು ಹೇಗೆ ಜ್ಞಾಪಕ ಇಟ್ಕೊಂಡಿದ್ದೀರಾ ನೀವು? ಅಯ್ಯೋ, ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನ ಜಾತ್ರೆನೇ ನೀವು ಬಿಸ್ತಾ ಇದ್ದೀರಾ. ಮತ್ತಳಿಗೆ ಫುಲ್ ಹೂಬಾಣಗಳಿದೆ ಸರ್. ಒನ್ ಮೋರ್ ರೆಡಿ. ಎಸ್, ಇದಿಷ್ಟೇ ಅಲ್ಲದೆ ಕಿರುತೆರೆ ಶೋಗಳ ಸಾರಥಿಯಾಗಿ ಸಾವಿರಾರು ಎಪಿಸೋಡ್ಗಳು, ಲೆಕ್ಕಕ್ಕೆ ಸಿಗದ ಅದೆಷ್ಟೋ ಸ್ಟೇಜ್ ಸಿಂಗಿಂಗ್ ಪರ್ಫಾರ್ಮೆನ್ಸಸ್ ಗರಿಮೆ ನಮ್ಮ SPB ಅವ್ರದ್ದು. ಆಂಬ್ಯುಲೆನ್ಸ್ ಪ್ಲೀಸ್. ಸರ್, 50 years of SPB. ವಾಟ್ ಅ ಗ್ರೇಟ್ ಮೊಮೆಂಟ್ ಸರ್. ವಾಟ್ ಅ ಪ್ಲಸ್. ನೀವು ನಮ್ಗೆ ಕೊಟ್ಟಿರುವಂತ ಖುಷಿ 50 ವರ್ಷಗಳಲ್ಲಿ. ಅಂದ್ರೆ ಸರ್, ನಾವು ಒಂದು ದಿನ ಒಂದೇ ಮೂಡಲ್ಲಿ ಇರಲ್ಲ ಸರ್. 24 ಗಂಟೆ ಒಬ್ಬ ಮನುಷ್ಯ ಒಂದೇ ಮೂಡಲ್ಲ. ದಿಢೀರಂತ ಸಿಡುಕ್ತಾನೆ, ದಿಢೀರಂತ ನಗ್ತಾನೆ, ಆ ಥರ ಇರ್ಬೇಕಾರೆ ಈಗ 50 ವರ್ಷಗಳು ಇಷ್ಟು ಜನ ನೀವು ಖುಷಿಯಾಗಿ ಇಟ್ಟಿದಿರಲ್ಲ ಸರ್. ವಾಟ್ ಅ ಗ್ರೇಟ್ ಮ್ಯಾನ್ ಯು ಆರ್. ಥ್ಯಾಂಕ್ ಯು ಸೋ ಮಚ್. So this weekend is with SPB sir. Yes sir. ಇಲ್ಲ, ನೀವು ಹೇಳಿದ ಹಾಗೆ ಇಷ್ಟು ಸಾಲುಗಳು ಪ್ರಯಾಣ ಮಾಡೋದಕ್ಕೆ ನನಗೆ ಶಕ್ತಿ ಇಲ್ಲ. ಇದು ನಂದ ಈ ಶಕ್ತಿ ಎಲ್ಲ ಕೂಡ. ನನ್ನ ಜೊತೆಯಲ್ಲಿ ನೀವೆಲ್ಲರೂ ಕೂಡ ಪ್ರಯಾಣ ಮಾಡ್ತಾನೆ ಇದ್ದೀರಾ. ಇವರೆಲ್ಲರೂ ಮಾಡ್ತಾ ಇದ್ದಾರೆ ಪ್ರಯಾಣ. ನಾನು ಯಾವಾಗಲೂ ಹೇಳೋದೇನೆಂದರೆ, ಬೆಳಗ್ಗೆ ಎದ್ದ ತಕ್ಷಣ ನಾವು ಬಾತ್ರೂಮಲ್ಲಿ ಹೋಗಿ ನಮ್ಮ ಅದೇ ಮುಖ ತಾನೆ ಬೇರೆ ಏನಾರು ವಿಗ್ಗಿ ಕಾಬಲ್ಲ ಅದು ಮಾಡ್ಬೋದು, ಇದು ಮಾಡ್ಬೋದಾ, ಏನೇನೋ ಐಡಿಯಾ ಬರುತ್ತೆ. ಬಟ್ ಒಂದು ಗಾತ್ರವನ್ನು, ಒಂದು ಗಂಟ್ಲನ್ನು ಇಷ್ಟು ಸಾಲುಗಳಾಗಿ ಬೋರ್ ಆಗ್ಲಿಲ್ಲ ಸರ್. ಇನ್ನು ನೀವು ಹಾಡಲೇಬೇಕು ಅಂತ ಆಶೀರ್ವಾದ ಮಾಡೋ ಅವರಿಗೆ ಸೇರ್ಬೇಕು ಅಂತ ಗಂಟ್ಲು ಸರ್. ಸರ್, ಇಷ್ಟೊಂದು ಹೂಬಾಣ ಬಿಟ್ಟು ನಮ್ಗೆ ಯಾಕೋ ಸಮಾಧಾನ ಆಗ್ತಿಲ್ಲ ಸರ್. ಇನ್ನೂ ತೃಪ್ತಿ ಆಗ್ತಿಲ್ಲ ಸರ್. When we've not done justice to the great, your greatness. ನನಗೆ ಬರ್ತೀನಿ ಸರ್. ಪಕ್ಕದಲ್ಲಿ ಆಂಬ್ಯುಲೆನ್ಸ್ ಇಟ್ಕೋತೀನಿ ನಾನು.